ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? SSLC ಪರೀಕ್ಷೆ 2 ಇನ್ನೇನು ಪ್ರಾರಂಭವಾಗಲು ಕೆಲವೇ ದಿನಗಳು ಉಳಿದಿದೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಿಕ್ಷಣ ಮಂಡಳಿ ಬಿಡುಗಡೆ ಮಾಡಿರೋ SSLC ಇಂಗ್ಲಿಷ್ ಮಾಡೆಲ್ ಪ್ರಶ್ನೆ ಪತ್ರಿಕೆ 2026 ಪೂರ್ತಿಯಾಗಿ ಅನಾಲಿಸಿಸ್ ಮಾಡೋಣ. ಯಾವ ತರಹದ ಪ್ರಶ್ನೆಗಳು ಬರುತ್ತವೆ, ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಪೇಪರ್ ಪ್ಯಾಟ್ರನ್ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಒಟ್ಟು 80 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ಗ್ರಾಮರ್, ಪ್ರೋಸ್, ಪೊಯೆಟ್ರಿ, ಲಾಂಗ್ ಆನ್ಸರ್ ಅಂತ ವಿಭಾಗಗಳಿರುತ್ತವೆ. ಗ್ರಾಮರ್ ಸೆಕ್ಷನ್ನಲ್ಲಿ ನಾವು 1 ಅಂಕವನ್ನು ಕಳೆದುಕೊಳ್ಳಬಾರದು. ಅದು ಹೇಗೆ ಅಂತ ಹೀಗೆ ನೋಡೋಣ. ವಿಭಾಗದಲ್ಲಿ 4 MCQ ಪ್ರಶ್ನೆಗಳಿರುತ್ತವೆ. ಇವು ತುಂಬ ಸುಲಭವಾಗಿರುತ್ತವೆ. ಹಾಗೆ ಎರಡನೇ ಭಾಗದಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ 12 ಅಂಕದ ಪ್ರಶ್ನೆಗಳಿರುತ್ತವೆ. ಹಾಗೆಯೇ ಮೂರನೇ ಭಾಗದಲ್ಲಿ ಸೆಂಟೆನ್ಸ್ ರೀರೈಟ್ 4ನೇ ಭಾಗದಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತವೆ. 5ನೇ ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳು. ಹಾಗೆ 6ನೇ ಭಾಗದಲ್ಲಿ 3 ಅಂಕದ ಪ್ರಶ್ನೆಗಳು. 7ನೇ ಭಾಗದಲ್ಲಿ ಪ್ಯಾರಾಗ್ರಾಫ್ ರೈಟಿಂಗ್ 3 ಅಂಕದ ಪ್ರಶ್ನೆ. 8ನೇ ಭಾಗದಲ್ಲಿ ಸ್ಟೋರಿ ರೈಟಿಂಗ್. 9ನೇ ಭಾಗದಲ್ಲಿ ಪಿಕ್ಚರ್ ಸ್ಟಡಿ. 10ನೇ ಭಾಗದಲ್ಲಿ ಪೋಯಮ್ ಹಾಗೂ 11ನೇ ಭಾಗದಲ್ಲಿ ಪ್ಯಾಸೇಜ್. 12ನೇ ಭಾಗದಲ್ಲಿ 4 ಅಂಕದ ಪ್ರಶ್ನೆಗಳಿರುತ್ತವೆ. 13ನೇ ಭಾಗದಲ್ಲಿ ಎಸ್ಸೆ ರೈಟಿಂಗ್. ಹಾಗೂ 14ನೇ ಭಾಗದಲ್ಲಿ ಲೆಟರ್ ರೈಟಿಂಗ್ ಇರುತ್ತವೆ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಮಾಡೆಲ್ ಪೇಪರ್ನ PDF ಬೇಕಿದ್ರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇದೇ ತರಹದ ಹೆಚ್ಚಿನ ಸ್ಟಡಿ ಟಿಪ್ಸಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಪರೀಕ್ಷೆ 2ಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.